Hello, my dear students. Welcome back to Wagmi Commerce Classes. ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಲೋಗ್ಯಾರ್ದಮ್ ಟೇಬಲ್ ಯಾವ ತರ ಯೂಸ್ ಮಾಡೋದು ಅಂತ ನೋಡ್ಕೊಂಡ್ರಿ ಇವತ್ತು. ಹೌದಾ? ಲಾಗ್ ಟೇಬಲ್. ಲಾಗ್ ಟೇಬಲ್ ಇದು ಎಷ್ಟು ಇಂಪಾರ್ಟೆಂಟ್ ಅದ ಅಂದ್ರೆ ಕಮರ್ಸ್ ಅರಿಥಮೆಟಿಕ್ ಒಳಗ 3 ಚಾಪ್ಟರ್, 3ಕ್ಕಿಂತನೂ ಜಾಸ್ತಿ ಚಾಪ್ಟರ್ ಲೋಗ್ಯಾರ್ದಮ್ ಟೇಬಲ್ ಮೇಲೆ ಡಿಪೆಂಡ್ ಅದಾವ್ರಿ. ಸೊ ಲೋಗ್ಯಾರ್ದಮ್ ಟೇಬಲ್ ಸ್ಟಾರ್ಟ್ ಆಗೋದು 10ರಿಂದ ರೀ. ಇಲ್ಲಿ ನೋಡ್ತಾ ಇರ್ಬೋದು ನಾವು 10ರಿಂದ ಸ್ಟಾರ್ಟ್ ಆಗತ್ತೆ. 10 ಸ್ಟಾರ್ಟ್ ಆಗಿ 10, 11, 12, 13, 14, 15, 16, 17, 18, 19, 20 ಅಪ್ ಟು ಈ ಪೇಜ್ ಎಂಡ್ ಅವ್ರಿಗೆ 54 ಸಂಖ್ಯೆ ಇರುತ್ತೆ. 54 ಇರೋಂಗಿಲ್ಲ, ಅದು ಕಂಟಿನ್ಯೂ ಆಗ್ತೈತ್ರಿ. ನೆಕ್ಸ್ಟ್ ಪೇಜ್ ಹೋಗ 55, 56, 57, 58, 59, 56, 60 ಅಪ್ ಟು 99 ವರೆಗೂ ಇರುತ್ತೆ ಇದು. ಅಂದ್ರೆ ಲೋಗ್ಯಾರಿಥಮ್ ಟೇಬಲ್ ಸ್ಟಾರ್ಟ್ ಆಗೋದು 10ರಿಂದ ಅದು ಎಂಡ್ ಆಗೋದು 99ಗೆ ಎಂಡ್ ಆಗತ್ರಿ ಇದು. ಓಕೆ, ಲೋಗ್ಯಾರಿಥಮ್ ಟೇಬಲ್. ಓಕೆ, ಇಲ್ಲಿ ಕಾಲಮ್ ವೈಸ್ ನೋಡೋದಾದ್ರೆ 0, 1, 2, 3, 4, 5, 6, 7, 8, 9 ಅಪ್ ಟು 9 ವರೆಗೂ ಏನಿರುತ್ತಿರೋದು ಕಾಲಮ್ಸ್ ಇರುತ್ತ್ರಿ. ಅಪ್ ಟು 9 ವರೆಗೂ ಕಾಲಮ್ಸ್ ಇರುತ್ತೆ. ನೆಕ್ಸ್ಟ್ ಆ ಕಾಲಮ್ಸ್ ಆದ್ಮೇಲೆ ಇನ್ನೊಂದು ಮೇನ್ 9 ಕಾಲಮ್ಸ್ ಬರ್ತಾವ್ರಿ, ಮೀನ್ ಡಿಫರೆನ್ಸ್ ಕಾಲಮ್ಸ್. ಮೀನ್ ಡಿಫರೆನ್ಸ್ ಸ್ಟಾರ್ಟ್ ಆಗೋದು 1ರಿಂದ, 0 ಸ್ಟಾರ್ಟ್ ಆಗುತ್ತೆ. 1, 2, 3, 4, 5, 6, 7, 8, 9 ಹೌದಾ? 9 ಮೀನ್ ಡಿಫರೆನ್ಸ್ ಕಾಲಮ್ಸ್ ಅದ. ಫಸ್ಟ್ 0 to 9 ಮೇನ್ ವ್ಯಾಲ್ಯೂಸ್, ಆಮೇಲೆ ಏನ್ ಬರುತ್ತಲ್ಲ ಮೀನ್ ಡಿಫರೆನ್ಸ್ ವ್ಯಾಲ್ಯೂಸ್ ಬರ್ತಾವ್ರಿ. ಹೌದಾ? ಈ ತರ ನಮ್ದು ಲೋಗ್ಯಾರಿಥಮ್ ಟೇಬಲ್ ಕ್ರಿಯೇಟ್ ಮಾಡಿರ್ತಾರ್ರಿ. ಸೊ 10 ಒಳಗ ನೋಡ್ಬೇಕಂದ್ರ 10 ವ್ಯಾಲ್ಯೂ ನೋಡ್ಬೇಕಂದ್ರ ಅದ್ರ ವ್ಯಾಲ್ಯೂ ಎಷ್ಟು ಅದ್ರಿ? 0, 0, 0, 0 4 zeros ಅದಾವ್ರಿ. ಅದು 10 ಒಳಗ 1 ನೋಡ್ಬೇಕಂದ್ರ 0, 0, 4, 3 ಅದ್ರ ವ್ಯಾಲ್ಯೂಸ್. 10 ಒಳಗ 2 ನೋಡ್ಬೇಕಂದ್ರ 0, 0, 8, 6. ಓಕೆ, 10 ಒಳಗ 3 ನೋಡ್ಬೇಕಂದ್ರ 0, 1, 2, 8. ಓಕೆ, ಈ ತರ ಅದ. ಈಗ ನಾವು ಕೆಲವೊಂದು ಒಂದ್ 2 ಎಕ್ಸಾಂಪಲ್ಸ್ ನೋಡೋಣ್ರಿ, ನಿಮಗೆ ಗೊತ್ತಾಗ್ತಾ ಹೋಗ್ತದ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, 1ನೇ ವ್ಯಾಲ್ಯೂ 10 ವ್ಯಾಲ್ಯೂಸ್, ಲಾಗ್ ವ್ಯಾಲ್ಯೂಸ್ ನೋಡೋಣ್ರಿ. ಲಾಗ್ ವ್ಯಾಲ್ಯೂಸ್ 10 ಇದು ವ್ಯಾಲ್ಯೂ, ಇದು ಲಾಗ್ ವ್ಯಾಲ್ಯೂ, ಇದು ಆಂಟಿ ಲಾಗ್ ಆಮೇಲೆ ನೋಡೋಣಂತ್ರಿ. ಸೊ 10 ಲಾಗ್ ಅನ್ನು ನೋಡ್ಬೇಕಲ್ಲ. ಸೊ ಈಗ ಈ 10 ಅನ್ನೋದು ಎಷ್ಟು ಡಿಜಿಟ್ ಅದ ರೀ? ಡಿಜಿಟ್ ಇನ್ ದ ಸೆನ್ಸ್ ಸ್ಥಾನ. 2 ಸ್ಥಾನ ಅದ, 0, 1 ಅಂದ್ರ 2 ಸ್ಥಾನ ಅಂದ್ರ ಬಿಡಿ 10 2 ಸ್ಥಾನ ಅದಾವಲ್ಲ. 2 ಸ್ಥಾನ ಅಂದ್ರ ನಾವಿದನ್ನ ಒಂದ್ ಸಂಖ್ಯೆನ ಮೈನಸ್ ಮಾಡ್ಕೋಬೇಕ್ರಿ. ಮೈನಸ್ ಮಾಡ್ಕೊಂಡೆ 1 ಪಾಯಿಂಟ್ ಅಂತ ಬರಿಬೇಕಿಲ್ಲಿ, 1 ಪಾಯಿಂಟ್. ಇನ್ ಕೇಸ್ 100 ಇತ್ತಂದ್ರೆ ಇದು ಎಷ್ಟು ಸ್ಥಾನ ಆದ್ರೂ ಇಲ್ಲ? ಬಿಡಿ 10, 100 3 ಸ್ಥಾನ ಅದು. 3 ಹೋಗಂತ ಕಳೆದ್ರ 2. ಹೌದಾ? ಅದೇ ಇನ್ ಕೇಸ್ 11, 22 ಅಂತ ತಿಳ್ಕೊರಿ. ಎಷ್ಟಾದ್ರಿ? 1, 2, 3, 4 ಸ್ಥಾನ ಅದು. 1, 2, 3, 4 ಅಂದ್ರೆ 4 ಹೋಗಿ 1 ಕಳೆದ್ರೆ 3 ಬರೆದು ಪಾಯಿಂಟ್ ಕೊಡ್ರಿ. ನೆಕ್ಸ್ಟ್ ಒಂದ್ ವೇಳೆ 3, 3, 4, 3, 2 1, 2, 3, 4, 5 5 ಸ್ಥಾನ ಅದು. 1, 2, 3, 4, 5 ಅಂದ್ರೆ 4 ಪಾಯಿಂಟ್. ಇನ್ ಕೇಸ್ 5 ಲಾಗ್ ನೋಡಂದ್ರ ನಮ್ ಲಾಗ್ ಟೇಬಲ್ ಸ್ಟಾರ್ಟ್ ಆಗುದ 10ರಿಂದ ರೀ. 10ರಿಂದ ಎಂಡ್ ಆಗುದ 99ಕ್ಕೆ ಎಂಡ್ ಆಗ್ಬಿಡುತ್ತ್ರಿ. ಆದ್ರೂ ಈಗ ನಾ 5 ಲಾಗ್ ನೋಡ್ಬೇಕಂದ್ರ ಈಗ ಎಷ್ಟು ಸ್ಥಾನ ಅದ ಇವು? 5 ಅನ್ನು ಒಂದ ಡಿಜಿಟ್ ಅದ. ಅಂದ್ರೆ ಒಂದ ಡಿಜಿಟ್ ಅದ. 1 ಕಳೆದ್ರೆ 0. ಒನ್ಸ್ ಅಗೇನ್ ರಿಪೀಟ್. 10 ಅನ್ನೋದು 2 ಡಿಜಿಟ್ ಅದ ರೀ. 2 ಡಿಜಿಟ್ ಅಂದ್ರ 2 ಒಳಗ 1 ಕಳೆದ್ರ 1 ಬಂತು. ಈ 1ಅನ್ನ ನಾ ಇಲ್ಲಿ ಹಚ್ಚಿದ್ದೇನೆ, 1 ಪಾಯಿಂಟ್ ಕೊಟ್ಟಿದ್ದೇನೆ. ಇಲ್ಲೇ 100 3 ಡಿಜಿಟ್ ಅದ ರೀ. 3 ಡಿಜಿಟ್ ಅಂದ್ರ 3 ಒಳಗ 1 ಕಳೆದ್ರ 2 ಬಂತು. ಸೊ ಈ 2ಅನ್ನ ಇಲ್ಲಿ ಹಚ್ಚ್ರಿ. ಹೌದಾ? ಈಗ 11, 22
ಹೌದಾ? ಎಷ್ಟು ಡಿಜಿಟ್ ಅದಾವ್ರಿ? 1 2 3 4 4 ಡಿಜಿಟ್ ಅದ. 4 ಒಳಗ ಒಂದನ್ನ ಕಳೀರಿ. ಲಾಗ್ ನೋಡೋ ಮುಂದೆ ಯಾವಾಗಲೂ ಒಂದನ್ನ ಕಳಿಬೇಕ್ರಿ. ಓಕೆ, 3 ಬಂತು. ಸೊ ಅದ 3 ಇಲ್ಲಿ ಹಚ್ಚಿದೇನ್ರಿ. ನೆಕ್ಸ್ಟ್ ಇದು ನೋಡ್ರಿ, 1 2 3 4 5 ಡಿಜಿಟ್ ಅದ ರೀ. 33,432 ಅಂದ್ರ 5 ಡಿಜಿಟ್ ಅದ. ಅಂದ್ರ 5 ಒಳಗ -1 ಮಾಡ್ರಿ, 4. ಸೊ ಇಲ್ಲಿ 4 ಅಂತ ಬರ್ದಿದ್ದೀನಿ. ನೆಕ್ಸ್ಟ್ ಇಲ್ಲಿ 5 ಅನ್ನೋದು ಒಂದ ಡಿಜಿಟ್ ಅದ. ಒಂದ್ ಕಳೆದ 0 ಅಂತ ಬರೆದು ಪಾಯಿಂಟ್ ಕೊಟ್ಟಿರಿ. ಓಕೆ, ಇದು ಯಾವಾಗ್ಲೂ ಲಾಗ್ ನೋಡ್ಬೇಕಂದ್ರ ಇದ್ದಂತ ಡಿಜಿಟ್ ಒಳಗ ಒಂದನ್ನ ಮೈನಸ್ ಮಾಡ್ಬೇಕ. ಈ 10 ಅನ್ನೋದು 2 ಡಿಜಿಟ್ ಅದ. 1 ಕಳೆದ್ರ 1 ಪಾಯಿಂಟ್ ಅಂತ ಬರ್ದೆ. ಈ 100 ಅನ್ನೋದು 3 ಡಿಜಿಟ್ ಅದ. 3 ಡಿಜಿಟ್ ಸಂಖ್ಯೆ ಅದ. ಸೊ 3 ಒಳಗ 1 ಕಳೆದ್ರ 2 ಬಂತು. ಸೊ ಈ 1122 ಅನ್ನೋದು 4 ಡಿಜಿಟ್ ಅದ. ಈ 4 ಡಿಜಿಟ್ ಒಳಗ 1 ಕಳೆದ್ರ 3 ಅನ್ನೋದು ಬಂತು. ಈ 33432 ಅನ್ನೋದು 5 ಡಿಜಿಟ್ ಅದ. 5 ಡಿಜಿಟ್ ಒಳಗ 1 ಕಳೆದ್ರ 4 ಅನ್ನೋದು ಬಂತ್ರಿ. ಆ 4 ಅಂತ ಇಲ್ಲಿ ಬರ್ದೆ. ಸೊ ಈ 5 ಅನ್ನೋದು ಒಂದೇ ಒಂದು ಡಿಜಿಟ್ ಅದ. ಸೊ ಇಲ್ಲಿ 1 ಕಳೆದ್ರೆ 0 ಅಂತ ಬರ್ದೆ. ಹಾ, ಇಲ್ಲಿ ನೋಡ್ರಿ, ಈಗ 10 ವ್ಯಾಲ್ಯೂ ನೋಡ್ಬೇಕ್ರಿ. ಈಗ 10 ವ್ಯಾಲ್ಯೂ ನೋಡ್ರಿ. 10 ಒಳಗ 0 ನೋಡ್ರಿ ಎಷ್ಟದ? 0000. ಓಕೆ, ಈ 10 ಒಳಗ ಒಂದು ಬರ್ದು ಪಾಯಿಂಟ್ ಕೊಟ್ರಲ್ಲ, ಅದ್ರ ಬಾಜು 0000 ಈ ತರ ಬರಿಬೇಕು. 0000. ನೆಕ್ಸ್ಟ್ ಈ 100 ನೋಡ್ಬೇಕಲ್ಲ. ಈಗ 100 ಇದೇ ಒಂದು ವೇಳೆ 100 ಬರೋ ಜಾಗದಲ್ಲಿ 105 ಬಂದಿತ್ತಂದ್ರ 105 ಬಂದಿತ್ತಂತ ತಿಳ್ಕೊರಿ. 105 ಬಂದಿತ್ತಂದ್ರೆ ಫಸ್ಟ್ 2 ಡಿಜಿಟ್ 10 ಅದ ರೀ. 10 ಒಳಗ ಇಲ್ಲಿ 3ನೇ ಸಂಖ್ಯೆ ಏನದ ರೀ? 5 ಅದ. 10 ಒಳಗ 5ನೇ ಸಂಖ್ಯೆ ನೋಡ್ರಿ. 5ನೇ ಸಂಖ್ಯೆ ನೋಡಿದ್ರೆ 10 ಒಳಗ ಇಲ್ಲಿ 5ನೇ ಕಾಲಮ್ ನೋಡಿದ್ರೆ 0 2 1 2 ಅದ. 0 2 1 2 ಈ ತರ. ನೆಕ್ಸ್ಟ್ ಇಲ್ಲಿ 3 ನೋಡ್ರಿ, 1 1 2 2 ಅದ. ಸೊ 1 1 2 2 ಅಂದ್ರ ಫಸ್ಟ್ 2 ಡಿಜಿಟ್ ಏನದ ರೀ? 11 ಅದ. ಸೊ 11 ಒಳಗ ಹೋಗ್ಬೇಕ್ರಿ. 11 ಒಳಗ ಮೇನ್ ಕಾಲಮ್ ಒಳಗ ಸೆಕೆಂಡ್ ಹೋಗಿ ನೋಡ್ರಿ. ಮೇನ್ ಕಾಲಮ್ ಸೆಕೆಂಡ್. 11 ಒಳಗ ಮೇನ್ ಕಾಲಮ್ ಸೆಕೆಂಡ್ ಎಷ್ಟದ ರೀ? 0492. ನಾವು ಸೈಡ್ ಬರ್ಕೋಬಹುದು. 0492 ಪ್ಲಸ್ ಲಾಸ್ಟ್ ಹೋಗಿರುವಂತ ಸಂಖ್ಯೆ 2. ಈ 2ಅನ್ನ ಮೀನ್ ಡಿಫರೆನ್ಸ್ ಕಾಲಮ್ ನೋಡ್ಬೇಕ್ರಿ. ಮೀನ್ ಡಿಫರೆನ್ಸ್ ಕಾಲಮ್ ಎಷ್ಟು ತೋರಿಸ್ತಾ ಇದೆ? 8 ತೋರಿಸ್ತಾ ಇದೆ. ಈ 8 ಅನ್ನ ಇದಕ್ಕೆ ಆಡ್ ಮಾಡಬೇಕು. 2 + 8 10. 9 + 1 10. 4 + 1 5. 0 0 ಹಂಗ ಇರ್ಲಿ. 0500 0500. ನೆಕ್ಸ್ಟ್ ಏನದ ರೀ? 33. ಫಸ್ಟ್ 2 ಡಿಜಿಟ್ಸ್ 33 ಅದಲ್ಲ. ಇಲ್ಲಿ 33 ವ್ಯಾಲ್ಯೂಸ್ ಹೋಗ್ಬೇಕ್ರಿ. 33 ಒಳಗೆ 33 ಒಳಗ್ರಿ 33 ಒಳಗೆ 4. 33 ಒಳಗೆ 4 ನೋಡ್ರಿ. 33 ಒಳಗೆ ಹೋಗ್ಬೇಕಾ? ವ್ಯಾಲ್ಯೂಸ್ ಒಳಗ 33 ಒಳಗ 4 ಹೋಗ್ರಿ. 33 ಒಳಗೆ 4 ಮೀನ್ಸ್ 5237. 5237 ಪ್ಲಸ್ ಮೀನ್ ಡಿಫರೆನ್ಸ್ ಏನದ ಇಲ್ಲಿ? 4 ಆಗಿಂದ 3 ಅದ. ಸೊ ಈ 3 ನ ಮೀನ್ ಡಿಫರೆನ್ಸ್ ಕಾಲಮ್ ನೋಡ್ಕೊರಿ. 3 ನ ಮೀನ್ ಡಿಫರೆನ್ಸ್ ಕಾಲಮ್ 33 ಒಳಗ ಮೀನ್ ಡಿಫರೆನ್ಸ್ ಥರ್ಡ್ ಕಾಲಮ್ 4 ಅದ. ಥರ್ಡ್ ಕಾಲಮ್. ಸೊ 4 ಅನ್ನ ಆಡ್ ಮಾಡ್ರಿ. 7 + 4 11. 3 + 1 4. 2 2 ಹಂಗ ಇರ್ಲಿ. 5 5 ಹಂಗ ಇರ್ಲಿ. 5241. 5241 ಇಲ್ಲಿ ಬರಿಬೇಕು. ಹಾ, ಈಗ 5 ಯಾವ ತರ ನೋಡ್ಬೇಕ್ರಿ? ನಮ್ ಲೊಗಾರಿಥಮ್ ಟೇಬಲ್ ಸ್ಟಾರ್ಟ್ ಆಗುದ 10 ರಿಂದ. ಸೊ ನಾವು 5 ಯಾವ ತರ ನೋಡ್ಬೇಕು? 5 ಯಾವ ತರ ನೋಡ್ಬೇಕಂದ್ರ ಇಲ್ಲಿ ಬರ್ಬೇಕು. 10 ರಿಂದ 11 12 13 14 15. ಸೊ ಅಪ್ ಟು 50 ಮಟ್ಟ ಬರ್ಬೇಕ್ರಿ. 50. 5 ಡೈರೆಕ್ಟ್ ಮಾಡೋಕ್ಕಾಗಲ್ಲ. 50 ಒಳಗೆ ಬರ್ಬೇಕು. 50 ಒಳಗ 0 ನೋಡ್ರಿ. 6990.
6990 ಇಷ್ಟಂತೂ ಬಂತ್ರಿ. ಸೊ ಈಗ ಅದ್ರ ವ್ಯಾಲ್ಯೂಸ್ ಬರ್ಕೊಂಡಿವ್ರಿ, ಲೋಗಾರಿದಮ್ ವ್ಯಾಲ್ಯೂಸ್. ಈಗ ಇದನ್ನ ಆಂಟಿ ಲಾಗ್ ನೋಡ್ಬೇಕಲ್ಲ. ಈಗ ಈ ವ್ಯಾಲ್ಯೂಸ್ ನಾವು ಲಾಗ್ ವ್ಯಾಲ್ಯೂಸ್ ಆದ್ರಿ. ಈಗ ಆಂಟಿ ಲಾಗ್ ಅಂದ್ರೆ ಏನ್ರಿ? ಲಾಗ್ ಅನ್ನ ರಿಮೂವ್ ಮಾಡೋದು. ಲಾಗ್ ಅನ್ನ ರಿಮೂವ್ ಮಾಡೋದಕ್ಕೆ ನಾವೇಂತೀವಿ? ಆಂಟಿ ಲಾಗ್ ಅಂತ ಕರಿತೀವಿ. ಆಂಟಿ ಲಾಗ್. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮ್ ಏನಾದ್ರು ವೈರಸ್ ಅಟ್ಯಾಕ್ ಆದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ ನಾವು ಆಂಟಿ ವೈರಸ್ ಅನ್ನ ಯೂಸ್ ಮಾಡ್ತೇವೆ. ಆಂಟಿ ವೈರಸ್ ಅಂದ್ರೆ ಅದನ್ನ ರಿಮೂವ್ ಮಾಡೋದಕ್ಕೆ. ಅದೇ ರೀತಿ ಇಲ್ಲಿ ನಮ್ಮ ವ್ಯಾಲ್ಯೂಸ್ ಏನಾದ್ರು ಲಾಗ್ ಅಪ್ಲೈ ಆಗಿ ಲಾಗ್ ವ್ಯಾಲ್ಯೂಸ್ ಏನಾದ್ರು ಇದ್ರೆ ಆ ಲಾಗ್ ವ್ಯಾಲ್ಯೂಸ್ ಅನ್ನ ರಿಮೂವ್ ಮಾಡಿ ಅದರ ಒರಿಜಿನಲ್ ವ್ಯಾಲ್ಯೂಸ್ ನ ಬರ್ಬೇಕಂದ್ರೆ ನಾವು ಆಂಟಿ ಲಾಗ್ ಅನ್ನ ಯೂಸ್ ಮಾಡ್ತೇವ್ರಿ. ಸೊ ಆಂಟಿ ಲಾಗ್ ನೋಡ್ರಿ ಯಾವ ತರ ವರ್ಕ್ ಆಗತ್ತಂದ್ರೆ, ಇದು 0000 ಅದ 1.0000 ಅಂದ್ರು ಒಂದ 10 ಅಂದ್ರು ಒಂದ. ಇದು 10 ಬರ್ತಂತ ಯಾವ ತರ ಗೊತ್ತಾಕೈತ್ರಿ ನಮ್ಗ? ನಾವು ಆಂಟಿ ಲಾಗ್ ಅನ್ನ ಬಳಸೋದನ್ನ ಕಲಿಬೇಕ್ರಿ. ಆಂಟಿ ಲಾಗ್. ಸೊ ಕಮ್ ಟು ದ ಆಂಟಿ ಲಾಗ್. ಸೊ ಆಂಟಿ ಲಾಗಾರಿದಮ್ ಗೆ ಹೋಗ್ಬೇಕ್ರಿ. ಸೊ ಆಂಟಿ ಲಾಗಾರಿದಮ್ ಸ್ಟಾರ್ಟ್ ಆಗೋದು ನಮ್ದ 0.00 ನೋಡಿ, ಕಾಲಮ್ ಸ್ಟಾರ್ಟ್ ಆಗೋದ 0.00. ಇಲ್ಲಿ ಪಾಯಿಂಟ್ ಮೀನ್ಸ್ ಇದ್ರ ಹಿಂದೆ 0 ಇರುತ್ತ್ರಿ. ಈಗೇನ್ ಮಾಡ್ಬೇಕ್ರಿ? ಈಗೇನ್ ಮಾಡ್ಬೇಕಪ್ಪ ಅಂತಂದ್ರ .0000 ಅದ 0.0000 ಅಂದಂಗ. ಈ ವ್ಯಾಲ್ಯೂ ಎಷ್ಟು ಅದ ರೀ ಇಲ್ಲಿ? ಆಂಟಿ ಲಾಗ್ 1000 ಅಂತದ. ಅಂದ್ರ ಇದು ಪಾಯಿಂಟ್ ಮೀನ್ಸ್ ನಾವು ಪಾಯಿಂಟ್ ಇಂದ ಈಚೆಗೆ ನೋಡ್ಬೇಕ್ರಿ. ವ್ಯಾಲ್ಯೂ ಪಾಯಿಂಟ್ ಇಂದ ಈಚೆಗಡೆ ನೋಡ್ಬೇಕು, ಹೌದಾ? ಪಾಯಿಂಟ್ ಇಂದ ಬಲಗಡೆ ನೋಡ್ತಾ ಹೋಗ್ಬೇಕ್ರಿ. .00 ಒಳಗ್ರೆ .00 ಒಳಗ ಮೇಲ್ಗಡೆ ಮೇನ್ ಡಿಫರೆನ್ಸ್ ಒಳಗೆ ಎಷ್ಟೈತ್ರಿ? 1000 ಅದ. ಸೊ 1000. ಸೊ ಇಲ್ಲಿ 1000 ಅಂತ ಬರ್ದ್ರಿ, ಹೌದಾ? 1000 ಬರ್ದ್ರೆ ಇಲ್ಲಿ ಸಂಖ್ಯೆ ಏನದ ರೀ? 1 ಪಾಯಿಂಟ್ ಅಂತ ಅದ. 1 ಪಾಯಿಂಟ್ ಅಂದ್ರೆ ಯಾವಾಗ್ಲೂ ಆಂಟಿ ಲಾಗ್ ನೋಡುವಂತ ಸಂದರ್ಭದಾಗ್ರಿ ಒಂದು ಸಂಖ್ಯೆನ ಆಡ್ ಮಾಡ್ತೇವ್ರಿ, ಒಂದ್ ಸಂಖ್ಯೆನ ಪ್ಲಸ್ ಮಾಡ್ತೇವೆ. ಒಂದಕ್ಕೆ ಒಂದ್ ಕೂಡಿಸ್ರಿ ಎಷ್ಟಾಯ್ತು? 2 ಡಿಜಿಟ್ ಅನ್ನಂಗ್ರಿ. 2 ಡಿಜಿಟ್ ಅನ್ನಂಗ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡ್ಬೇಕ್ರಿ. ಅಂದ್ರೆ ವ್ಯಾಲ್ಯೂ ಎಷ್ಟಾಯ್ತು ನಮ್ದ? 10 ಆಯ್ತು ಅಂತ ಅರ್ಥ. ಅಂದ್ರೆ 2 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಟ್ರೆ 10 ಆಯ್ತು. ಅದೇ ರೀತಿ ಈಗ ಮುಂದೆ ನೋಡ್ರಿ, .0212 ಅಂತದ. .02 ಅಂದ್ರೆ ಏನ್ರಿ? ಈಗ ನಾವು ಪಾಯಿಂಟ್ ಹೋಗಿ 02 ನೋಡ್ಬೇಕು. ಇಲ್ಲಿ .02 ಇಲ್ಲದ, .02. ಸೊ .02 ಒಳಗ ಮೇನ್ ಕಾಲಮ್ 1, .02 ಮೇನ್ ಕಾಲಮ್ 1 ಎಷ್ಟದ ರೀ? 1050 ಅದ. ಸೊ 1050. ಆಮೇಲೆ ನೋಡ್ರಿ 1050 ಆತ. ಮೇನ್ ಡಿಫರೆನ್ಸ್ ಕಾಲಮ್ 2 ನೋಡ್ಬೇಕು. 2 ಎಷ್ಟದ ರೀ? ಎರಡನೇ ಸಂಖ್ಯೆ 0 ಅದ. ಸೊ 0. 1050 0 ಕೂಡಿಸ್ಬಿಟ್ರೆ 1050 ನ ಬಂತ್ರಿ. ಸೊ 1050 ಇಷ್ಟು ಬಂತ. ಇಲ್ಲಿ ಸಂಖ್ಯೆ ಎಷ್ಟದ? 2 ಅದ. 2 1 ಕೂಡಿಸಿ ನೋಡ್ರಿ, ಪಾಯಿಂಟ್ ಗಿಂತ ಬಿಫೋರ್ ಸಂಖ್ಯೆ ಎಷ್ಟದ ರೀ? 2 ಅದ. ಈ 2ಕ್ಕೆ 1 ಪ್ಲಸ್ ಮಾಡ್ರಿ. 2ಕ್ಕೆ 1 ಪ್ಲಸ್ ಮಾಡಿದ್ರೆ 3 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡ್ರಿ. 1 2 3 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡ್ರಿ. ಅಂದ್ರೆ 105. ಮುಂದ್ಗಡೆ ಎಷ್ಟು 0 ಬರ್ಲಿ ಅದ್ರ ವ್ಯಾಲ್ಯೂ 105 ಅಂತಾನೆ ಆಗ್ತಾರೆ. ಇಲ್ಲಿ ಎಷ್ಟದ ರೀ? 105. ಇಲ್ಲಿ ಎಷ್ಟದ? 105. ಅಂದ್ರೆ ಲಾಗ್ ಅನ್ನ ರಿಮೂವ್ ಮಾಡಿದ ನಂತರ ನಮಗೆ ಇಲ್ಲೇನ್ ನಾವು ಲಾಗ್ ಅನ್ನ ಅಪ್ಲೈ ಮಾಡೋಕ್ಕಿಂತ ಬಿಫೋರ್ ಏನ್ ವ್ಯಾಲ್ಯೂ ಇತ್ತಲ್ಲ ಅದೇ ವ್ಯಾಲ್ಯೂಸ್ ನಮ್ಗೆ ಸಿಕ್ಬಿಡುತ್ತೆ. ಓಕೆ, ಇದ ಆಂಟಿ ಲಾಗ್ ಅಂತ ಅರ್ಥ. ಲಾಗ್ ಅನ್ನ ಅಪ್ಲೈ ಮಾಡೋಕ್ಕಿಂತ ಬಿಫೋರ್ ಅದ್ರ ವ್ಯಾಲ್ಯೂ ಒರಿಜಿನಲ್ ವ್ಯಾಲ್ಯೂ ಏನಿತ್ತಲ್ಲ ಆ ವ್ಯಾಲ್ಯೂ ನಮ್ಗೆ ಸಿಕ್ಬಿಡುತ್ತೆ ಆಂಟಿ ಲಾಗ್ ಅಪ್ಲೈ ಮಾಡಿದ್ರೆ. ಸೊ ಇಲ್ಲಿ ನೆಕ್ಸ್ಟ್ ಥರ್ಡ್ ನೋಡ್ರಿ, .05 ಅಂತ ಅದ. .05 ಅದ ರೀ? ಇಲ್ಲದ. .05 ಆಗ 00. 0.05 00 ಅಂದ್ರೆ ಇದ ಬರ್ತದೆ 1122. ಸೊ 1122 ಬಂತ. ಹಾ, ಇದ್ರ ಸಂಖ್ಯೆ ಎಷ್ಟದ್ರಿ? 3 ಅದ. ಅಂದ್ರೆ ಪಾಯಿಂಟ್ಕ್ಕಿಂತ ಬಿಫೋರ್ ಸಂಖ್ಯೆ ಎಷ್ಟೈತ್ರಿ? 3 ಅದ. 3ಕ್ಕೆ 1 ಕೂಡಿಸ್ರಿ. ಸೊ 3 ಗೆ 1 ಕೂಡಿಸಿದ್ರ
4 ಬಂತು. 4 ಡಿಜಿಟ್ಸ್ ಬಿಟ್ಟು ಪಾಯಿಂಟ್ ಕೊಡ್ರಿ. 1 2 3 4 4 ಡಿಜಿಟ್ ಬಿಟ್ಟು ಪಾಯಿಂಟ್ ಕೊಡ್ರಿ. ಅಂದ್ರ ಪಾಯಿಂಟ್ ಕೊಟ್ಟಾದ್ಮೇಲೆ ಝೀರೋನ ಆಡ್ ಮಾಡ್ಬೋದು ನೀವು. ಸೊ ಎಷ್ಟು ಬಂದಂಗಾತ್ರಿ? 1122. ಅಂದ್ರ ಇಲ್ಲಿ ಎಷ್ಟು ಅದ ರೀ? 1122. ಸೊ ಲಾಗ್ ಲಾಗ್ ವ್ಯಾಲ್ಯೂಸ್ಗೆ ನಾವು ಆಂಟಿ ಲಾಗ್ ಅನ್ನ ಅಪ್ಲೈ ಮಾಡಿದ್ರೆ ನಮಗ ಒರಿಜಿನಲ್ ವ್ಯಾಲ್ಯೂ ಗೊತ್ತಾಗ್ತೈತ್ರಿ. ಇದನ್ನ ಕಂಡುಹಿಡಿದು ಮೇನ್ ಟ್ರಿಕ್ಸ್ ರೀ. ಇಲ್ಲಿ ಇಲ್ಲ 33432 ಅದ, ಇದು ಒರಿಜಿನಲ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊನಿ. ಇದು ನಮಗೆ ಗೊತ್ತಿರೋದು 4.5241 ಅದ. ಓಕೆ, ಈಗ 0.51 ಒಳಗೆ ನೋಡ್ರಿ, ಪಾಯಿಂಟ್ ಗಿಂತ ಬಿಫೋರ್ ಇದ್ದ ಸಂಖ್ಯೆ ನಮಗ್ ಬೇಕಾಗಿಲ್ಲ, ಪಾಯಿಂಟ್ ನಂತರದ ಸಂಖ್ಯೆ ನಮ್ಗೆ ಬೇಕ್ರಿ. ಪಾಯಿಂಟ್ ನಂತರದ ಸಂಖ್ಯೆ ಬೇಕು. 0.52 ನೋಡ್ರಿ, 0.52 0.52 ಇಲ್ಲದ 0.52 ಒಳಗೆ ನಮ್ಗೆ ಏನ್ 4. 0.52 ಒಳಗ 4 ನೋಡ್ರಿ, 3342. ಸೊ 3342 3342 3342 ಪ್ಲಸ್ ನಮಗೆ ಮೇನ್ ಡಿಫರೆನ್ಸ್ ಒಳಗೆ 1 ಬೇಕ್ರಿ. 1 ಅದ ರೀ. ಸೊ 1 ಅನ್ನ ಆಡ್ ಮಾಡ್ರಿ. 2 + 1 3 4 3343. ಸೊ 3343. ಸೊ ಇಲ್ಲಿ ಎಷ್ಟು ಡಿಜಿಟ್ ಅದ ರೀ ನೋಡ್ರಿ, ಪಾಯಿಂಟ್ ಕಿಂತ ಬಿಫೋರ್ ಎಷ್ಟು ವ್ಯಾಲ್ಯೂ ಅದ? 4 ಅದ. 4ಕ್ಕೆ 1 ಕೂಡಿಸ್ರಿ, 4ಕ್ಕೆ 1 ಕೂಡಿಸಿದ್ರೆ 5 ಆಯ್ತು. ಸೊ 5 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. 1 2 3 4. ಇಲ್ಲಿ 4 ಡಿಜಿಟ್ ಅದ, 5 ಸಂಖ್ಯೆ ಇಲ್ಲ. ಸೊ 5 ಸಂಖ್ಯೆ ಇಲ್ಲ ಅಂದ್ರೆ ಒಂದು 0 ಬರ್ಕೊಂಡ ನಂತರ ಪಾಯಿಂಟ್ ಕೊಟ್ಟು ನಾವು 0 0 ಬರ್ಕೋಬಹುದ್ರಿ. ಅಂದ್ರೆ 33 430 ಬಂತ. ಇಲ್ಲಿ 33 432 ಇತ್ತ. ಒಂದು ಲಾಗ್ ಅಂಟಿ ಲಾಗ್ ಅಪ್ಲೈ ಮಾಡೋ ಮುಂದ್ರಿ ಕೆಲವೊಂದ್ಸಲ ಏನಾಕೈತ್ರಿ, ಡಿಫ್ರೆನ್ಸಸ್ ಬರ್ಬೋದ್ರಿ. ಒಂದು 5 ರೂಪೀಸ್ 10 ರೂಪೀಸ್ 20 ರೂಪೀಸ್ ಏನಾದ್ರು ಡಿಫ್ರೆನ್ಸ್ ಬರ್ಬೋದ್ರಿ ದೊಡ್ಡ ಸಂಖ್ಯೆ ಬಂದಾಗ. ಹಂಗಂತೇಳಿ ನಾವು ರಾಂಗ್ ಮಾಡೇವಂತಲ್ಲ, ಸ್ವಲ್ಪ ವೇರಿಯೇಷನ್ಸ್ ಬರ್ತಾ ಹೋಗ್ತಾವ್ರಿ. ಅಕ್ಯುರೇಟ್ ಬರಾಕ ಇದು ಕ್ಯಾಲ್ಕುಲೇಟರ್ ಅಂತೂ ಅಲ್ಲ. ನೆಕ್ಸ್ಟ್ ಈಗ 5 ನೋಡ್ರಿ. ಈಗ ನೆಕ್ಸ್ಟ್ ಪಾಯಿಂಟ್ ನಂತರ 69 ಅದ. 0.69 ಒಳಗೆ ಹೋಗ್ಬೇಕ್ರಿ ಆಂಟಿ ಲಾಗ್ ಒಳಗ. 0.69 ಒಳಗಡೆ 9 ಮೇನ್ ಡಿಫರೆನ್ಸ್. ಸಾರಿ ಮೇನ್ ಡಿಫರೆನ್ಸ್ 0.69 ಒಳಗಡೆ ಮೇನ್ ಡಿಫರೆನ್ಸ್ 9 ಎಷ್ಟು ಅದ ರೀ? 5000 ಅದ. 0.69 ಒಳಗಡೆ 9 ಮೇನ್ ಡಿಫರೆನ್ಸ್ 5000 ಅದ. ಸೊ 5000. ಹಾ, ಇಲ್ಲಿ ಎಷ್ಟು ಅದ ರೀ? ಪಾಯಿಂಟ್ ಗಿಂತ ಲೆಫ್ಟ್ ಸೈಡ್ ಏನೈತ್ರಿ? ಪಾಯಿಂಟ್ ಲೆಫ್ಟ್ ಸೈಡ್ 0 ಅದ. 0ಕ್ಕೆ 1 ಕೂಡಿಸ್ರಿ, 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. 1 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ರಿ. ಸೊ ಇಲ್ಲಿ 5 ಆದ್ಮೇಲೆ ಪಾಯಿಂಟ್ ಆಗೈತಿ. ಸೊ 000. ಇಲ್ಲಿ 0 ಎಷ್ಟು ಇರಲಿ ಸಂಬಂಧ ಇಲ್ಲ, ಅದ್ರ ವ್ಯಾಲ್ಯೂ 5 ಅಂತ ಕೊಡ್ರಿ. ಇಲ್ಲಿ 33,430 ಬಂತ, ಇಲ್ಲಿ 1122 ಬಂತ, ಇಲ್ಲಿ 105 ಬಂತ, ಇಲ್ಲಿ 10 ಬಂತ. ಸೊ ಇಲ್ಲಿ ನಾವು ಲಾಗ್ ವ್ಯಾಲ್ಯೂನ ಅದ್ರ ಆಂಟಿ ಲಾಗ್ ನೋಡ್ಬಿಟ್ರೆ ಅದ್ರ ಒರಿಜಿನಲ್ ವ್ಯಾಲ್ಯೂಸ್ಗೆ ಅದು ಹೋಗ್ಬಿಡ್ತೈತ್ರಿ. ಸೊ ಈ ಲಾಗ್ ನೋಡೋದು ಒಂದು ಟೆಕ್ನಿಕ್ ರೀ. ಆ ಟೆಕ್ನಿಕ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಿಮ್ ಕಡೆ ಯಾವಾಗ ಡೆಪ್ರಿಸಿಯೇಷನ್, ಯಾವಾಗ ನೀವು ಲೋಗ್ಯಾರಿದಮ್ ಚಾಪ್ಟರ್ ಅಥವಾ ಮತ್ತೆ ಇನ್ನೊಂದು ಕಂಪೌಂಡ್ ಚಾಪ್ಟರ್ ಸಾಲ್ವ್ ಮಾಡ್ತಿರಲ್ಲ, ಅವಾಗ ಲೋಗ್ಯಾರಿದಮ್ ಚಾರ್ಟ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ರೀ. ಇಂಥ ಲೋಗ್ಯಾರಿದಮ್ ಚಾರ್ಟ್ ಅನ್ನ ಒಂದು ಜೆರಾಕ್ಸ್ ಇಟ್ಕೊಂಡ್ಬಿಡ್ರಿ. ನಿಮ್ನ ಎಕ್ಸಾಮ್ ಪರ್ಪಸ್ ಬರುತ್ತ್ರಿ, ನಿಮ್ ಪ್ರಾಕ್ಟೀಸ್ ಪರ್ಪಸ್ ಬರುತ್ತ. ಸೊ ಕೀಪ್ ದ ಲೋಗ್ಯಾರಿದಮ್ ವಿತ್ ಯು ವೈಲ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ಲೋಗ್ಯಾರಿದಮ್, ಕಂಪೌಂಡ್ ಇಂಟ್ರೆಸ್ಟ್, ಡೆಪ್ರಿಸಿಯೇಷನ್ ಎಟ್ಸೆಟ್ರಾ. ಲೋಗ್ಯಾರಿದಮ್ ಟೇಬಲ್ ಬಗ್ಗೆ ಇನ್ನೊಂದು ಸ್ವಲ್ಪ ಚರ್ಚೆ ಮಾಡೋದಿತ್ತು. ಸೊ ವ್ಯಾಲ್ಯೂ, ಲಾಗ್, ವ್ಯಾಲ್ಯೂ, ಆಂಟಿ ಲಾಗ್. ಅವಾಗಲೇ ಮಾಡೋ ಪ್ರಾಬ್ಲಮ್ ಅಲ್ಲಿ 2 ಡಿಜಿಟ್, 3 ಡಿಜಿಟ್, 4 ಡಿಜಿಟ್, 5 ಡಿಜಿಟ್, 1 ಡಿಜಿಟ್ ಬಗ್ಗೆ ನೋಡಿದ್ವಿ. ಈಗ ನೆಕ್ಸ್ಟ್ ಬರೋದು ಕೆಲವೊಂದು 0.5 ಬಂದ್ರೆ ಯಾವ ತರ? 0.5
0.5 ಬಂದ್ರೆ ಯಾವ ತರ? ಇಲ್ಲಿ ಎಷ್ಟು ಡಿಜಿಟ್ ಅದ ರೀ? 0.5 ಅಂದ್ರೆ ಒಂದ, 50 ಪೈಸಾ ಅಂದ್ರೆ ಒಂದ. ಇಲ್ಲಿ ಡಿಜಿಟೇ ಇಲ್ಲ. ಸೊ ಇಲ್ಲಿ 0 ಪಾಯಿಂಟ್ ಇಂದ ಶುರು ಆಗಿದೆ ವ್ಯಾಲ್ಯೂ. ಸೊ ಇಲ್ಲಿ ಒಂದು ಡಿಜಿಟ್ ಇಲ್ಲ ಅಂದ್ರೆ 0 ಪಾಯಿಂಟ್ ಅಂತ ಇದೆಯಾ? ಸೊ ಇಲ್ಲಿ ಒಂದ್ಸಲ 0 ಬಂದಿತ್ತಂದ್ರೆ 1 ಬಾರ್ ಅಥವಾ ಬಾರ್ 1 ಅಂತ ಕರಿಬಹುದು. ಇದಕ್ಕೆ ಬಾರ್ 1 ಪಾಯಿಂಟ್ ಅಂತ ಅನ್ಬೋದು. ಅದೇ ಇನ್ ಕೇಸ್ 0.075 ಅನ್ನೋದು ಬಂದಿತ್ತು ಅಂತ ತಿಳ್ಕೊಳ್ಳಿ. ಇಲ್ಲಿ 0 ಪಾಯಿಂಟ್ ಆದ್ಮೇಲೆ ಇನ್ನೊಂದು 0 ಬಂದಿದೆ, 2 ಸಲ 0 ರಿಪೀಟ್ ಆಗಿದೆ. 2 ಸಲ 0 ರಿಪೀಟ್ ಆಗಿತ್ತು ಅಂದ್ರೆ ಬಾರ್ 2 ಅಂತ ಬರೀಬಹುದು. ಮುಂದ್ಗಡೆ ಸಂಖ್ಯೆ ಎಷ್ಟಾದ್ರೂ ಬರ್ಲಿ, ವ್ಯಾಲ್ಯೂ ಅಲ್ಲಿ 0 ಪಾಯಿಂಟ್ ಆದ್ಮೇಲೆ ಇನ್ನೊಂದು 0 ಬಂದಿತ್ತಂದ್ರೆ ಟೋಟಲ್ 2 ಸಲ 0 ರಿಪೀಟ್ ಆಯ್ತು, 2 ಬಾರ್ ಬರೆಯೋದು. ಇನ್ನೊಂದ್ಸಲ ಇನ್ನೊಂದು ಈ ತರ ಬರೀಬಹುದು, 0.0026. ಇಲ್ಲಿ 0 ಆದ್ಮೇಲೆ ಪಾಯಿಂಟ್ ಬಂದು ಮತ್ತೆ ಎರಡು ಸಲ 0 ಬಂದು ರಿಪೀಟ್ ಆಗೈತಿ. ಇಲ್ಲಿ 1 2 3 3 ಸಲ 0 ರಿಪೀಟ್ ಆಗೈತಿ, 3 ಬಾರ್. ನೆಕ್ಸ್ಟ್ 0 ಆದ್ಮೇಲೆ 1 2 3 4 ಸಲ 0 ಬಂದು 48. ಈ ತರ ವ್ಯಾಲ್ಯೂ ಬಂದಿದ್ರೆ 1 2 3 4 5 1 2 3 ಸಾರಿ ಇಲ್ಲಿ 2 ಮಾಡ್ಕೊಂಡ್ಬಿಡ್ರ, 2 4 8 ಅಥವಾ 2 4 ಅಂತ ತಿಳ್ಕೊಳ್ಳಿ. ಟೋಟಲ್ 1 2 3 4 ಟೈಮ್ಸ್ 0 ಬಂದಿದೆ. ಸೊ ಬಾರ್ 4. ಇನ್ ಕೇಸ್ 0.000 4 ಸಲ 0 ಬಂದ 5 2 ಬಂದಿತ್ತಂದ್ರೆ 1 2 3 4 5 ಬಾರ್. ಓಕೆ, ಈ ತರ ವ್ಯಾಲ್ಯೂಸ್ ನಾವು ಲೋಗ್ಯಾರಿಥಮ್ ಚಾಪ್ಟರ್ ಒಳಗೆ ನೋಡ್ಬೋದ್ರಿ. ನಾವು ಯಾವ ತರ ಪಾಯಿಂಟ್ ಕೊಡಬೇಕು, ಯಾವ ತರ ಡಿಜಿಟ್ಸ್ ಮೆನ್ಷನ್ ಮಾಡಬೇಕು, ಅದು ಇಂಪಾರ್ಟೆಂಟ್ ಇಲ್ಲಿ. ಓಕೆ, 0.5 ಒಂದ್ ಸಲ 0 ಬಂತ 1 ಬಾರ್ ಬರೆಯೋದು, 2 ಸಲ 0 ಬಂತ 2 ಬಾರ್ ಬರೆಯೋದು, 3 ಸಲ 0 ಬಂತ 3 ಬಾರ್ ಬರೆಯೋದು, 4 ಸಲ 0 ರಿಪೀಟ್ ಆಗೈತಾ 1 2 3 4 ಟೈಮ್ಸ್ 4 ಬಾರ್, 1 2 3 4 5 ಟೈಮ್ಸ್ 5 ಬಾರ್. ಈಗ ಲಾಗ್ ವ್ಯಾಲ್ಯೂ ಆಯ್ತ್ರಿ. ನೋಡ್ಬೇಕಂದ್ರ ಫಸ್ಟ್ ಲಾಗ್ ವ್ಯಾಲ್ಯೂ ಬರೀನ್ರಿ, 50 ಲಾಗ್ ನೋಡ್ರಿ. ಯಾಕಂದ್ರೆ 0.5 ಅಂತ ನೋಡಕ್ಕಾಗಲ್ಲ, ಯಾಕಂದ್ರೆ ನಮ್ ಲಾಗ್ ಟೇಬಲ್ ಚಾಲು ಆಗೋದು 10ರಿಂದ. ಸೊ ಈ ಮುಂಚೆ 5 0.5 ಆಯ್ತಾ, ನಮ್ಗೆ 5 ಸಂಖ್ಯೆನೂ ಸಿಗಲ್ಲ, ನಮ್ಗೆ ಸಿಗೋದೇನ್ರಿ 50 ಸಂಖ್ಯೆ ಸಿಗ್ತೈತಿ. ಯಾಕಂದ್ರೆ ನಮ್ ಲಾಗ್ ಟೇಬಲ್ ಶುರು ಆಗೋದು 10ರಿಂದ ಚಾಲು ಆಕೈತ್ರಿ. ಸೊ 50 ಲಾಗ್ ನೋಡ್ರಿ, 50 ಲಾಗ್ ನಾವು 50 ಲಾಗ್ ಎಷ್ಟದ್ರಿ 6990 6990. ಸೊ 6990 ಬಂತು 50 ಬೇಕು. ಈ ನೆಕ್ಸ್ಟ್ ನೋಡ್ರಿ 0.075 ಇದೆ. ಓಕೆ, ಇಲ್ಲಿ 0 ಎಷ್ಟು ಇರ್ಲಿ ರೀ, ನಮ್ ವ್ಯಾಲ್ಯೂ ಎಷ್ಟು ತೋರಿಸ್ತಾ ಇದೆ 75 ಲಾಗ್ ನೋಡ್ರಿ. ಸೊ 75. ಸೊ ನಮ್ದು 10 ಇಂದ ಇಲ್ಲಿ 54 ವರೆಗೂ ಎಂಡ್ ಆಗುತ್ತಾ. ಸೊ ಈಗ 75 ಇಲ್ಲಿ 55 ಇಂದ ಅಪ್ ಟು 99 ಮಟ ಅದ. ಸೊ 75 ಇಲ್ಲಿ ಬರ್ 3. ಸೊ 75 70 ಮಟ ಇಲ್ಲದು 71 72 73 74 75. 75 ಅಲ್ಲಿ 0 ನೋಡ್ರಿ, 75 0 ನೋಡಿದ್ರ 8751 ಇದು ವ್ಯಾಲ್ಯೂ. ನೆಕ್ಸ್ಟ್ 0.000 ಅದ. ಸೊ ನಮ್ಗೆ 0 ಎಷ್ಟಾದ್ರೂ ಇರ್ಲಿ, ನಮ್ದು ವ್ಯಾಲ್ಯೂ ಎಷ್ಟು ರಿಪ್ರೆಸೆಂಟ್ ಮಾಡತೈತ್ರಿ 26. ಸೊ 26 ಲಾಗ್ ನೋಡ್ರಿ, 26 ಲಾಗ್ 4150 ಅದ, 4150. ಇಲ್ಲಿ ನೆಕ್ಸ್ಟ್ ಇಲ್ಲಿ 000 4 ಟೈಮ್ಸ್ 0 ಆದ್ಮೇಲೆ 24 ಬಂದದ. ಸೊ 24 ಲಾಗ್ ನೋಡ್ರಿ, 24 ಲಾಗ್ 3802. ನೆಕ್ಸ್ಟ್ 0000 5 ಟೈಮ್ಸ್ 0 ಬಂದದ, ಆದ್ಮೇಲೆ 52 ಬಂದದ. ಸೊ 52 ಲಾಗ್ ನೋಡ್ರಿ 7160. ಸೊ ಈಗ ನಮ್ದು ಲಾಗ್ ವ್ಯಾಲ್ಯೂ ಕ್ರಿಯೇಟ್ ಆಯ್ತು. ಈಗ ಇದನ್ನೇ ಆಂಟಿ ಲಾಗ್ ನೋಡಿದ್ರೆ ನಮ್ದು ಒರಿಜಿನಲ್ ವ್ಯಾಲ್ಯೂ ಗೊತ್ತಾಗತ್ರಿ. ಚೆಕ್ ಮಾಡೋಣ. ಸೊ ಬಾರ್ 1 ಬಾರ್ 2 ಬಾರ್ 3 ಬಾರ್ 4 ಬಾರ್ 5 ನಮ್ಗಿದು ಯಾವ್ದು ನೋಡಕ್ ಹೋಗ್ಬೇಡ್ರಿ. ಜಸ್ಟ್ ಈಗ ನಾವು ಪಾಯಿಂಟ್ ಇಂದ ಕನ್ಸಿಡರ್ ಮಾಡ್ರಿ. ಸೊ ಪಾಯಿಂಟ್ ಇಂದ ಬಲಗಡೆ ಸಂಖ್ಯೆನ ಮಾತ್ರ ಕನ್ಸಿಡರ್ ಮಾಡ್ರಿ, ಪಾಯಿಂಟ್ ಇಂದ ಎಡಗಡೆ ಸಂಖ್ಯೆನ ಫೋಕಸ್ ಮಾಡಕ್ ಹೋಗ್ಬೇಡ್ರಿ ಈಗಲೇ. ಓಕೆ, ಪಾಯಿಂಟ್ ಇಂದ ಬಲಗಡೆ. ಸೊ ಪಾಯಿಂಟ್ ಇಂದ ಬಲಗಡೆ ಮೀನ್ಸ್ 0.696990
ಫೋಕಸ್ ಮಾಡ್ರಿ. ಇದು ಬಾರ್ 1 ಬಾರ್ 2 ಈಗಲೇ ನೋಡಕ್ ಹೋಗ್ಬೇಡ್ರಿ, ನಾ ಆಮೇಲೆ ಹೇಳ್ತೀನಿ. ಸೊ 0.69 ಅಲ್ಲಿ ಸೊ ಆಂಟಿಲಾಗ್ ನೋಡ್ಬೇಕಲ್ಲ, ಈಗ ಆಂಟಿಲಾಗ್ ಟೇಬಲ್ ಇಂಥದೊಂದು ಟೇಬಲ್ ಅನ್ನ ತಗೋರಿ ನೀವು. 0.69 ಅಂದ್ರೆ ನಮ್ದು ಆಂಟಿಲಾಗ್ ಟೇಬಲ್ ಶುರು ಆಗೋದು 0.00 ಇಂದ ಎಂಡ್ ಆಗೋದು 0.99 ವರೆಗೆ ಎಂಡ್ ಆಕೈತ್ರಿ. 0.99. ಓಕೆ, ಈಗ ನಮ್ದು 0.69 ಎಲ್ಲದರಿ 0.49 ಇಲ್ಲಿ ಎಂಡ್ ಆಗುತ್ತೆ. 0.69 ಇಲ್ಲದ 0.69 ಒಳಗ 9 0.69 ಒಳಗ 9 ಮೇನ್ ಕಾಲಮ್ 5000 ಅದ. ಸೊ 5000 ಅದ. ಓಕೆ, ಈಗ ನಮ್ದ ಬಾರ್ 1 ಅದೇ. 1 ಬಾರ್ ಬಂತಂದ್ರ ನಾವ್ ಯಾವಾಗ್ಲೂ 10 ಮುಂಚಿತವಾಗಿ ಬರಿಬೇಕ್ರಿ. ಇಲ್ಲಿ 10 ಮುಂಚಿತವಾಗಿ ಬರೆದ ಪಾಯಿಂಟ್ ಕೊಡ್ಬೇಕು. ಅರ್ಥ ಏನ್ರಿ? 0.5000 ಈ ಮುಂದ್ಗಡೆ ಇರುವಂತ ಜೀರೋಗೆ ಏನು ವ್ಯಾಲ್ಯೂ ಇಲ್ಲ. ಸೊ ಈ 0 ಆದ್ಮೇಲೆ 0.5 ಬಂದದಲ್ಲ, ಈಗ ನಾವೇನ್ ಫೋಕಸ್ ಮಾಡ್ಬೇಕ್ರಿ? ಈಗ ಇದ ಮೇನ್ ಆನ್ಸರ್ ಅಂತ ತಿಳ್ಕೊಬೇಕು. 0.5 ಬಂದದ, ಇಲ್ಲಿ 0.5 ಅದ. ಸೊ ಕರೆಕ್ಟ್ ಆಗಿದೆ, ನಾವು ಆಂಟಿಲಾಗ್ ನೋಡಿದ್ದು. ನೆಕ್ಸ್ಟ್ ಎರಡನೇ ಪಾಯಿಂಟ್ ನೋಡ್ರಿ. ನಾನು ಆಂಟಿಲಾಗ್ ನೋಡುವಂತ ಸಂದರ್ಭದಾಗ ಪಾಯಿಂಟ್ ಇಂದ ಬಲಗಡೆ ಫೋಕಸ್ ಮಾಡ್ರಿ. 0.87. ಸೊ 0.87 ನೋಡ್ರಿ. ಆಂಟಿಲಾಗ್ 0.87 0.80 ಇಲ್ಲದ 81 82 83 84 85 86 87. 0.87 ಅಲ್ಲಿ 5 0.87 5 ನೋಡ್ರಿ. 7499 ಅದ. 7499 ಇಲ್ಲಿ ಬರ್ಕೋರಿ. ಆಮೇಲೆ ಮೀನ್ ಡಿಫರೆನ್ಸ್ 1 ನೋಡ್ರಿ. 0.7 ಅವಾಗ ಮೀನ್ ಡಿಫರೆನ್ಸ್ 1. 0.87 7499 ಮೀನ್ ಡಿಫರೆನ್ಸ್ 1. ಮೀನ್ ಡಿಫರೆನ್ಸ್ 1 2 ಅದ. 2 ಆಡ್ ಮಾಡ್ರಿ. ಸೊ 9 + 2 11, 9 + 1 10, 4 + 1 5, 7 7501 7501. ಹಾ, ಇಲ್ಲಿ ಬಾರ್ 2 ಅದಲ್ಲ, 2 ಬಾರ್ ಅದ ಅಂದ್ರ ನಾವು 2 ಸತ 0 ಬರ್ಕೋಬೇಕು. 2 ಸತ 0 ಬರ್ಕೊಂಡಾದ ನಂತರ ಒಂದೇ 0 ಆದ್ಮೇಲೆ ಪಾಯಿಂಟ್ ಕೊಡ್ಬೇಕು. ಒಂದೇ 0 ಆದ್ಮೇಲೆ ಪಾಯಿಂಟ್ ಕೊಡ್ಬೇಕು. ಇದು ನೆನ್ಪಿಟ್ಕೋಬೇಕ್ರಿ. 2 ಸತ 0 2 ಬಾರ್ ಬಂದದಂದ್ರ 2 0 ಹಚ್ಕೊಳ್ಳೋದ್ರಿ. ಯಾವ ಸಂಖ್ಯೆಗಿಂತ? 7501 ಈ 7501 ಲಾಗ್ ಟೇಬಲ್ ನೋಡಿ ಬರ್ಕೊಂಡಿದ್ದು. ಈ 2 0 ನಾನು ಎಕ್ಸ್ಟ್ರಾ ಕೈಲಿ ಬರ್ಕೊಂಡಿದ್ರಿ. ಎದಕ್ಕಂದ್ರ ನಾನು ಈ 2 ಬಾರ್ ಇದೆಯಲ್ಲ, ಇಲ್ಲಿ 2 ಸತ 0 ಬರ್ಕೋಬೇಕ. ಪಾಯಿಂಟ್ ಮಾತ್ರ 1 0 ಆದ್ಮೇಲೆ ಮಾತ್ರ ಪಾಯಿಂಟ್ ಕೊಡ್ಬೇಕು. ಬಿ ಕೇರ್ಫುಲ್. ನೆಕ್ಸ್ಟ್ ನೋಡ್ರಿ 0.41 ಅದ. 0.41 ಹೋಗ 5 ನೋಡ್ರಿ. 0.41 ಅಲ್ಲಿ 5. 0.41 ಇಲ್ಲಿದೆ. 0.41 5 ನೋಡ್ರಿ. 2600 ಅದ. 2600. ಹಾ, ಇಲ್ಲಿ ಎಷ್ಟದ ಸಂಖ್ಯೆ? 3 ಅದ. 3 ಬಾರ್ ಅದ. ಸೊ 3 ಬಾರ್ ಅಂದ್ರ 3 ಸಲ 0 ಬರ್ಕೋರಿ. 2600 ಮುಂಚೆ 1 2 3. ಇಲ್ಲಿ ಒಂದ್ ಸಂಖ್ಯೆ ಆದ್ಮೇಲೆ ಮಾತ್ರ ಪಾಯಿಂಟ್ ಕೊಡ್ರಿ. ಒಂದ್ ಸಂಖ್ಯೆ ಆದ್ಮೇಲೆ ಮಾತ್ರ ಪಾಯಿಂಟ್ ಕೊಡ್ರಿ. ಹಾ, ಈ ನೆಕ್ಸ್ಟ್ ಇಲ್ಲಿ 4 0 ಬರ್ಕೊಳಕ್ ಇಲ್ಲೇ ಮೊದ್ಲು 4 0 ಬರ್ಕೊಂಡ್ಬಿಡ್ರಿ ಇಲ್ಲಿ. ಓಕೆ, 4 ಬಾರ್ ಇದೆಯಲ್ಲ, ಮೊದ್ಲು 4 0 ಬರ್ಕೊಂಡ್ಬಿಡ್ರಿ. 1 2 3 4. ಒಂದ್ ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಕೊಡ್ರಿ. ಒಂದ್ ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಕೊಡ್ರಿ. ಈಗ 0.38 ಒಳಗೆ 0.38 ಅಲ್ಲಿ 0.38 ನಲ್ಲಿ 0 2399 ಅದ. 2399 ಅದ. ಮೀನ್ ಡಿಫರೆನ್ಸ್ 2. ಮೀನ್ ಡಿಫರೆನ್ಸ್ 2 ಅಂದ್ರೆ 1 ಅದ. 9 + 1 10 10 2400 2400. ಸೊ ಇಲ್ಲ 0.00024 0.0024 ಬಾಜು 00 ಅದ. ಅದೇನು ಸಂಖ್ಯೆ ವ್ಯತ್ಯಾಸ ಆಗಲ್ಲ, ಬಿಟ್ಬಿಡ್ರಿ. ನೆಕ್ಸ್ಟ್ 5. ಇಲ್ಲಿ 5 ಇದೆಯಲ್ಲ, ಮೊದ್ಲೇ 5 0 ಬರ್ಕೊಂಡ್ಬಿಡ್ರಿ. 1 2 3 4 5. ಡಿಜಿಟ್ ಪಾಯಿಂಟ್ ಮಾತ್ರ ಮುಂಚೆನೆ ಒಂದ್ ಸಂಖ್ಯೆ ಆದ್ಮೇಲೆ ಮಾತ್ರ ಪಾಯಿಂಟ್ ಕೊಡ್ರಿ.
ಒಂದ್ ಸಂಖ್ಯೆ ಆದ್ಮೇಲೆ ಪಾಯಿಂಟ್ ಕೊಟ್ಟೆ, ಮತ್ 4 zeros ಬಂದು. ಈಗ 7-1 0.71 ನೋಡ್ರಿ, 0.71 ಪಾಯಿಂಟ್ ಆದ್ಮೇಲೆ 7-1 ಇಲ್ಲಿ ನೋಡ್ರಿ, 0.71 ಆದ್ಮೇಲೆ 6th ಮೀನ್ ಡಿಫರೆನ್ಸ್ 5200 ಅದ, 5200. ಇಲ್ಲಿ ವ್ಯಾಲ್ಯೂಸ್ 4 0 ಆದ್ಮೇಲೆ 52 ಬಂದದ, 4 0 ಆದ್ಮೇಲೆ 52 ಬಂದದ. ಇಲ್ಲಿ 3 0 ಆದ್ಮೇಲೆ 24 ಬಂದದ, 3 0 ಆದ್ಮೇಲೆ 24 ಬಂದದ. ಇಲ್ಲಿ 2 0 ಆದ್ಮೇಲೆ 26 ಬಂದದ, 2 0 ಆದ್ಮೇಲೆ 26 ಬಂದದ. ಇಲ್ಲಿ 2 0 ಆದ್ಮೇಲೆ 75 ಬಂದದ, 2 0 ಆದ್ಮೇಲೆ 75 ಬಂದದ. ಇಲ್ಲಿ 75 ಬಂದದ ರೀ, 01 ತಲೆ ಕಟ್ಸ್ಕೊಬೇಡ್ರಿ. ಇಲ್ಲಿ 0 ಆದ್ಮೇಲೆ 5 ಬಂದದ, ಇಲ್ಲಿ 0 ಆದ್ಮೇಲೆ 5 ಬಂದದ. ಓಕೆ, ಈ ರೀತಿ ಮಾಡೋದ್ರಿಂದ ನಮ್ದ ಲಾಗ್ ವ್ಯಾಲ್ಯೂ ಆಂಟಿ ಲಾಗ್ ವ್ಯಾಲ್ಯೂ ಗೊತ್ತು ಮಾಡ್ಕೋಬಹುದ್ರಿ. ಇಂತ ಇನ್ನಷ್ಟು ಲೆಕ್ಕಗಳನ್ನ ನಾವು ಮುಂದೆ ಸಂಸೋಗ ಮಾಡೋಣಂತ್ರಿ. ಸೊ ಆದ್ದರಿಂದ ನೀವು ಲಾಗ್ಯಾರ್ದಮ್ ಆಂಟಿ ಲಾಗ್ಯಾರ್ದಮ್ ಸರಿಯಾಗಿ ನೋಡಕ್ ಮೆಥಡ್ ಸರಿಯಾಗಿ ತಿಳ್ಕೊರಿ. ನನ್ನ ಈ ವಿಡಿಯೋನ ಒಂದ್ ಸತ ಬಿಟ್ಟು ಪಾಸ್ ಮಾಡಿ 2 ಸತ ನೋಡ್ರಿ, 3 ಸತ ನೋಡ್ರಿ. ಸೊ ಆದಷ್ಟು ಲೋಗ್ಯಾರ್ದಮ್ ಆಂಟಿ ಲೋಗ್ಯಾರ್ದಮ್ ಟೇಬಲ್ ಒಂದು ಜೆರಾಕ್ಸ್ ಈ ತರ ದೊಡ್ಡ ಫಾರ್ಮೆಟ್ ಹೋಗಿ ಮಾಡ್ರಿ, ನಿಮ್ಗೆ ಅನುಕೂಲ ಆಗುತ್ತೆ ಎಕ್ಸಾಮ್ ನಲ್ಲಿ. ಸೊ ಆದಷ್ಟು ಈ ಲೆಕ್ಕನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಾಕ್ಟೀಸ್ ಮಾಡ್ರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಇತರ ಸ್ನೇಹಿತರನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.